ಮಾನವ ಸಮಾಜಕ್ಕೆ ಬಸವಣ್ಣನವರ ಕೊಡುಗೆ ಅಪಾರವೆಂದು ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹೇಳಿದ್ದಾರೆ. ಇನ್ನು ಚಿಟಗುಪ್ಪ ತಾಲೂಕಿನ ಕಂದಗೂಳ ಗ್ರಾಮದಲ್ಲಿ ಮಂಗಳವಾರ ಹಮ್ಮಿಕೊಂಡಂತಹ ಬಸವಣ್ಣನವರ ಅಶ್ವರೂಢ ಮೂರ್ತಿ ಅನಾವರಣ ಹಾಗೂ ಬಸವ ಜಯಂತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದಂತಹ ಅವರು, ಬಸವಂಗೆ ಶರಣೆಂದಡೆ ಎಲ್ಲ ಆಪತ್ತು ಅಂತ ಹೇಳ್ತಾರೆ. ಅದಕ್ಕೆ ಬಸವಂಗೆ ಶರಣೆಂದರೆ ಉಂಟು ಸಂಪತ್ತು ಅಂತ ಹೇಳ್ತಾರೆ. ಎಷ್ಟು ಎಲ್ಲ ಹೇಳ್ಯಾರ. ಅದನ್ನು ನಾವು ನಂಬಬೇಕಷ್ಟೇ. ನಾವು ನಂಬಿ ನಾವು ಬಸವಣ್ಣನವರನ್ನು ನಮ್ಮ ಹೃದಯದಲ್ಲಿ ತುಂಬಿಕೋಬೇಕು. ಇದು ಮೊದಲನೇ. ಈ ರಾಜಕಾರಣಿಗಳಿಗೆ ಈ ಬಸವಣ್ಣವ್ರು ಎಲ್ಲರಿಗೂ ಒಂದು ಬುಲೆಟ್ ಪ್ರೂಫ್ ಕೊಡ್ತಾನ ಅನ್ನೋದು ನೀವು ಮರಿಬಾರ್ದು. ನಾ ಅವಾಗ ಹೇಳ್ತಿರ್ತೀನಿ, ನಮ್ಮ ಶಿಷ್ಯರೆಲ್ಲ ಕೂಡ್ಕೊಂಡು ಒಂದು 8-10 ಜನ ಕೂಡಿ ಟೂರ್ಗೆ ಹೋಗಿದ್ರು. ಇದು ಒಂದನೇ ಮಾತು. ಎರಡನೇ ಮಾತು ಒಂದು ಹೇಳ್ತೀನಿ. ಏನು ಬಸವಣ್ಣನವರು ಕೊಟ್ಟಿರುವಂಥ ವಚನಗಳನ್ನು, ಬಸವಾದಿ ಶರಣರು ಕೊಟ್ಟಿರುವಂಥ ವಚನಗಳನ್ನು ನಾವು ನಿತ್ಯ ಒಂದು 5-10 ಓದಬೇಕು. ಶ್ರದ್ಧೆಯಿಂದ ಓದಬೇಕು. ಅದರಲ್ಲಿ ಬಸವಣ್ಣ ಇದ್ದಾರ ವಚನಗಳಲ್ಲಿ ಅಂತ ತಿಳ್ಕೊಂಡು ಓದಬೇಕು. ಬಸವಣ್ಣವ್ರ ವಚನ ಓದೋದಂದ್ರೆ ಬಸವಣ್ಣವ್ರ ಜೊತೆ ಮಾತಾಡ್ತೀವಿ ಅನ್ನೋ ಹಂಗೆ ಭಾವದಿಂದ ಓದಬೇಕು. ಮತ್ತು ಅವು ನಿಜವಾಗಿ ಅವ್ರ ಜೊತೆ ಮಾತಾಡಿದಂಗೆ ಬಸವಣ್ಣವ್ರ ವಚನ ಅಂದ್ರೆ ಅವ್ರ ನುಡಿಗಳೇ, ಅವ್ರು ಹೇಳಿರುವಂಥ ನುಡಿಗಳೇ. ಅದನ್ನು ನಾವು ದಿನಾಲು ಲಿಂಗ ಪೂಜೆ ಆದ ತಕ್ಷಣ ಒಂದು 5 ವಚನಗಳಾದರೂ ನಾವು ಓದಬೇಕು. ಮಾತ್ರ ಚಿಕ್ಕಪ್ಪದವ್ರು ಇರ್ತಾರೆ, ಅಪ್ಪ ಒಬ್ಬನೇ ಇರ್ತಾರೆ. ಹಂಗೆ ನಮ್ಗೆ ಗೊತ್ತೇ ಇರಲಿಲ್ಲ. ಆದರೆ ಯಾವಾಗ ಹಳಕಟ್ಟಿ ಶರಣರು ವಚನ ಸಾಹಿತ್ಯವನ್ನು ತಂದು ಕೊಟ್ಟರು, ಆ ವಚನ ಸಾಹಿತ್ಯ ಅನ್ನುವಂಥ ತಾಯಿ ಹೇಳಿದಳು, ಬಸವಣ್ಣನೇ ನಿಮ್ಮ ಅಪ್ಪ, ಬಸವಣ್ಣನೇ ನಿಮ್ಮ ತಂದೆ, ಬಸವಣ್ಣನೇ ನಿಮ್ಮ ಗುರು ಅಂತ ವಚನ ಸಾಹಿತ್ಯದ ಗೊತ್ತಾಯಿತು. ಅವಾಗ ನಾವೇನು ಅದಕ್ಕೆ ಅವಾಗಿನಿಂದ ಹಿಡ್ಕೊಂಡು ಸ್ವಲ್ಪ ಪ್ರಚಾರ. ಬಸವ ಕಲ್ಯಾಣ ಮಹಾಮನೆ ಗುಣತೀರ್ಥವಾಡಿ ಪೀಠಾಧ್ಯಕ್ಷ ಬಸವಪ್ರಭು ಸ್ವಾಮೀಜಿ ಅವರು ಮಾತನಾಡಿದ್ದು ಹೀಗೆ. ಕಾರಣ ಏನಂತಂದ್ರೆ ಒಂದು ಹಾಸ್ಯ ಚುಟುಕು ಬರ್ತದೆ. ಒಬ್ರು ಕೇಳ್ತಾರೆ, ಮೂರ್ತಿಗಳನ್ನು ಯಾಕೆ ನಿಲ್ಲಿಸಿದಿರಿ? ಅವಾಗ ಒಬ್ಬನಂದ, ಬಹುಶಃ ಮೂರ್ತಿಗಳು ಯಾಕೆ ನಿಲ್ಲಿಸ್ತಂದ್ರೆ ಅವ್ರ ತತ್ವಗಳು ನಿಲ್ಲಿಸಿರ್ಬೇಕು, ಆಚರಣೆ ಮಾಡೋದು, ಅದಕ್ಕೆ ನಿಲ್ಲಿಸಿದ್ದಾರೆ. ನೋಡ್ರಿ ಎಷ್ಟು ಸೂಕ್ಷ್ಮ. ಮೂರ್ತಿಗಳನ್ನ ಯಾಕೆ ನಿಲ್ಲಿಸ್ತಾರ ಅಂತ ಕೇಳಿದ್ರ ಅವನ ಹಾಸ್ಯ ಪ್ರಜ್ಞೆ ಅಂತ ಹೇಳ್ತಾನ, ಅವರ ತತ್ವ ಸಂದೇಶಗಳನ್ನ ಆಚರಣೆಗೆ ತರೋದನ್ನ ನಿಲ್ಲಿಸಿದ್ರು, ಅದಕ್ಕೆ ಮೂರ್ತಿಯನ್ನ ನಿಲ್ಲಿಸಿದ್ರು ಅಂತ. ಆದರೆ ತತ್ವ ಸಂದೇಶವನ್ನ ನಿಲ್ಲಿಸಿದ್ರು, ಮೂರ್ತಿಯನ್ನ ನಿಲ್ಲಿಸಿದ್ರು ಅಂತಕ್ಕಂಥ ಒಂದು ಮಾತು ಅದು ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ. ನಿಜವಾಗಿರ್ತಕ್ಕಂಥ ಒಂದು ಭಾವ ಏನು ಅಂತಂದ್ರ, ನಮ್ಮ ಊರಿನಲ್ಲಿರ್ತಕ್ಕಂಥ ಯಾವುದೇ ಐತಿಹಾಸಿಕ ಚಾರಿತ್ರ್ಯವನ್ನು ಹೊಂದಿರತಕ್ಕಂಥ ಮಹಾನ್ ಮಾನವತಾವಾದಿಗಳ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದ ಅರ್ಥ ಏನಂತಂದ್ರ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ನೀತಿ, ನಮ್ಮ ಭಾವನೆಗಳೆಲ್ಲವೂ ನಾವು ಆ ಮೂರ್ತಿಯನ್ನು ಸಂಕೇತಿಸಿದ್ರ ಜೊತೆಗೆ ಆ ಮೂರ್ತಿಯನ್ನು ನೋಡ್ತಾ ಆ ಮೂರ್ತಿಗಳ ಸಂದೇಶವನ್ನು ಏನು ನೀಡಿದವಲ್ಲ ಅದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೋಸ್ಕರವಾಗಿ ಸಾಂಕೇತಿಕ ರೂಪವನ್ನು ಕೊಟ್ಟು ನಾವು ಕೂಡಿಸ್ತಾ ಇದ್ದೀವಿ ಅಂತ. ಬಸವಣ್ಣನವರ ಮೂರ್ತಿ ಅಂದ ತಕ್ಷಣ ಆ ಒಂದು ದಿವ್ಯ ಭಾವದ ಪ್ರತೀಕವಾಗಿರ್ತಕ್ಕಂಥ ಮೂರ್ತಿಯನ್ನು ನೋಡಿದ ತಕ್ಷಣ ನಮ್ಮ ಒಳಗಡೆ ಒಂದು ಪ್ರಜ್ಞೆ ಬರಬೇಕು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಸಪ್ತ ಸೂತ್ರಗಳದವಲ್ಲ ಅದು ನೆನಪಾಗಬೇಕು. ಬಸವಣ್ಣವರ ದಯವೇ ಧರ್ಮದ ಮೂಲದ ಭಾವ ಅದು ನೆನಪಾಗಬೇಕು. ಬಸವಣ್ಣವರ ಕಾಯಕವೇ ಕೈಲಾಸದ ಮಹಾಮಂತ್ರ ಅದು ನೆನಪಾಗಬೇಕು. ಬಸವಣ್ಣವರ ನುಡಿದಡೆ ಮುತ್ತಿನ ಹಾರದಂತಿರಬೇಕು ಅಂತಕ್ಕಂಥ ಆ ಮಾತುಗಳೇನಿದಾವಲ್ಲ ಅವು ನಮಗೆ ನೆನಪಾಗಬೇಕು. ಹಾಗಾದಾಗ ಮಾತ್ರ ನಾವು ಕೂಡಿಸಿರ್ತಕ್ಕಂಥ ಮೂರ್ತಿಗೆ ಬೆಲೆ ಬರುತ್ತದ. ಆ ಮೂರ್ತಿಯನ್ನು ನೋಡಿರ್ತಕ್ಕಂಥ ಕಣ್ಣುಗಳನ್ನು ಸಹಿತ ಪಾವನ ಆಗ್ತವ. ಆ ಮೂರ್ತಿಯನ್ನು ಒಂದು ಭಾವನಾತ್ಮಕವಾಗಿ ಒಳಗಡೆ ಇಳಿಸ್ಕೊಂಡಾಗ ಅವಾಗ ನಮ್ಮ ಭಾವದ ನಡೆ ಶುಚಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ
ಈ ಸಂದರ್ಭದಲ್ಲಿ ಡಾಕ್ಟರ್ ಮಹಾದೇವಮ್ಮ ತಾಯಿ, ಮೈತ್ರಾದೇವಿ ತಾಯಿ, ರಾಜಪ್ಪ ಮಾಲಿ ಪಾಟೀಲ್, ಸಂಗಮೇಶ ಜವಾದಿ ಸೇರಿದಂತೆ ಅನೇಕರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಸಜೀಶ್ ಲಂಬುನೋರ್, BV5 ನ್ಯೂಸ್ ಕನ್ನಡ, ಚಿಟಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.